ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತೊಂದು ಸೂಪರ್ ಟೇಸ್ಟಿ ಅಂಡ್ ಹೆಲ್ತಿ ಆಗಿರುವಂಥ ಮಾವಿನಕಾಯಿ ಗುಳಂಬ ಅಥವಾ ಮಾವಿನಕಾಯಿ ಜಾಮ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ತುಂಬ ದಿನಗಳ ಕಾಲ ನಾವು ಇಟ್ಕೊಂಡು ಚಪಾತಿ ಹಾಗೆ ಬ್ರೆಡ್ಗೂ ಕೂಡ ಸಹ ಹಚ್ಕೊಂಡು ತಿನ್ಬೋದು. ಅದರಲ್ಲೂ ಮಕ್ಕಳಿಗಂತೂ ಒಂದೊಳ್ಳೆ ಹೋಮ್ ಮೇಡ್ ಜಾಮ್ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗಿದ್ರೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು, ಹಾಗೆ ಮಾಡೋದಕ್ಕೆ ಅವೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕು ಅಂತ ಒಂದ್ಸಲ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ 2 ಮೀಡಿಯಂ ಸೈಜಿನ ಸಿಹಿ ಮಾವಿನಕಾಯಿ ಅಂತಂದ್ರೆ ತೋತಾಪುರಿ ಮಾವಿನಕಾಯಿನ ಸಿಪ್ಪೆ ತೆಗೆದು ತೊಳೆದು ಈ ರೀತಿ ತುರಿದಿಟ್ಕೊಂಡಿದ್ದೀನಿ. ಬೇಕಿದ್ರೆ ಸ್ವಲ್ಪ ಹುಳಿ ಕಡಿಮೆ ಇರೋ ಮಾವಿನಕಾಯಿಲು ಕೂಡ ಮಾಡ್ಕೊಬಹುದು. ನಂತರ ನಾನಿಲ್ಲಿ ಬೆಲ್ಲನ ಈ ರೀತಿ ತುರಿದಿಟ್ಕೊಂಡಿದ್ದೀನಿ. ನಾವು ಎಷ್ಟು ಮಾವಿನಕಾಯಿನ ತಗೋತೀವೋ ಅದೇ ಸಮ ಪ್ರಮಾಣದಲ್ಲಿ ಬೆಲ್ಲ ಕೂಡ ತಗೋಬೇಕು. ಹಾಗೆ ನಾನಿಲ್ಲಿ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ ಹಾಗೆ ತುಪ್ಪ ಕೂಡ ತಗೊಂಡಿದ್ದೀನಿ. ಇದಿಷ್ಟು ನಮಗೆ ಮಾವಿನಕಾಯಿ ಗುಳಂಬ ಅಥವಾ ಮಾವಿನಕಾಯಿ ಜಾಮ್ನ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳು. ಇದಿಷ್ಟನ್ನು ಬಳಸ್ಕೊಂಡು ನಾವು ಕ್ವಿಕ್ ಆಗಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಒಂದ್ಸಲ ನೋಡ್ಕೊಂಡ್ ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ನ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿ ಆದ ನಂತರ ನಾನಿಲ್ಲಿ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಒಂದ್ 2-3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂತಾ ಇದ್ದೀನಿ. ನಿಮ್ ಮನೇಲಿ ಯಾವ ತುಪ್ಪನ ಬಳಸ್ತೀರಾ ನೀವು ಅದನ್ನೇ ಹಾಕೊಬಹುದು. ತುಪ್ಪ ಸ್ವಲ್ಪ ಬಿಸಿಯಾಗಿ ಕರಗಿದ ನಂತರ ನಾವು ತುರಿದಿಟ್ಟಿರೋ ಮಾವಿನಕಾಯಿ ಏನಿದೆ ಅದನ್ನ ಹಾಕೊಬೇಕು. ಹಾಕೊಂಡ ನಂತರ ನಾವು ಎಲ್ಲಾನು ಒಂದ್ 5 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಬೇಕಾಗುತ್ತೆ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಒಂದು 5 ನಿಮಿಷಗಳ ಕಾಲ ನಾವು ಸ್ವಲ್ಪ ಕಲರ್ ಚೇಂಜಸ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು, ಕೈ ಬಿಡದೆ. ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಾವಿನಕಾಯಿ ಗುಳಂಬ ತುಂಬಾನೇ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ನೋಡಿ ಇದಾಗಿದೆ. ಇವಾಗ ಇದಕ್ಕೆ ನಾವು ಬೆಲ್ಲನ ಹಾಕೊಬೇಕು. ಬೆಲ್ಲ ಇಷ್ಟಪಡದೆ ಇರೋರು ಸಕ್ಕರೆ ಕೂಡ ಹಾಕೊಂಡು ಮಾಡ್ಕೊಬಹುದು. ನಂತರ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈ ಬಿಡದೆ ನಾವು ತಿರುಗಿಸ್ಕೊಬೇಕು ಒಂದು 5 ನಿಮಿಷಗಳ ಕಾಲ. ಬೆಲ್ಲ ಎಲ್ಲ ಕರಗಿ ನೋಡಿ ಯಾವ ರೀತಿ ಅಂಟು ರೀತಿ ಆಗ್ತಿದೆ. ಹೀಗೆ ಒಂದು 5 ನಿಮಿಷಗಳ ಕಾಲ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಈ ರೀತಿ ಕೈ ಬಿಡದೇನೆ ತಿರ್ಗಿಸ್ಕೊಂತಾ ಇರಬೇಕು. ಇದಕ್ಕೆ ನಾವು ನೀರನ್ನ ಹಾಕ್ತೆ ಮಾಡ್ಕೊತಾ ಇರೋದ್ರಿಂದ ತುಂಬಾ ದಿನಗಳ ಕಾಲ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಯಾವುದೇ ಕಾರಣಕ್ಕೂ ಟೇಸ್ಟ್ ಕೂಡ ಹಾಳಾಗೋದಿಲ್ಲ. ಅದರಲ್ಲೂ ಮಕ್ಕಳಿಗಂತೂ ಈ ರೀತಿ ಮಾಡಿಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಚಪಾತಿ ಮತ್ತೆ ಬ್ರೆಡ್ಗೂ ಕೂಡ ಹಚ್ಕೊಡ್ಬೋದು. ನೋಡಿ ಹಾಗೆ ತುಂಬಾ ಪಾಕ ಬರೋ ರೀತಿ ಎಲ್ಲ ಮಾಡ್ಕೋಬಾರ್ದು. ಇದು ನೋಡೋದಕ್ಕೆ ತೆಳುಗಿದ್ರು ತಣ್ಣಗಾದ ನಂತರ ಸ್ವಲ್ಪ ಗಟ್ಟಿ ಬರುತ್ತೆ. ಅದಕ್ಕೆ ಮಾಡ್ಕೊಳ್ಳೋವಾಗ್ಲೇ ನಾವು ಸ್ವಲ್ಪ ತೆಳುಗ್ ಮಾಡ್ಕೊಂಡ್ರೆ ಸಾಕು. ನೋಡಿ ಇಷ್ಟು ಮಾಡ್ಕೊಂಡ್ರೆ ಸಾಕು ನಮಗೆ. ಇದಾಗಿದೆ. ಇವಾಗ ಇದಕ್ಕೆ ನಾವು ಈಗ ಏಲಕ್ಕಿ ಪುಡಿನ ಹಾಕೊಂತಾ ಇದ್ದೀನಿ. ಏಲಕ್ಕಿ ಫ್ಲೇವರ್ ಇಷ್ಟ ಇಲ್ಲ ಅಂತಂದವರು ಸ್ಕಿಪ್ ಮಾಡ್ಕೊಂಡು ಹಾಗೆ ಕೂಡ ಮಾಡ್ಕೊಬಹುದು. ಏಲಕ್ಕಿ ಪುಡಿನ ಹಾಕೋದ್ರಿಂದ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋದಕ್ಕೂ ಕೂಡ. ನಂತರ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಮಾವಿನಕಾಯಿ ಗುಳಂಬ ಅಥವಾ ಮಾವಿನಕಾಯಿ ಜಾಮ್ ರೆಡಿ ಆಗುತ್ತೆ. ಇದನ್ನ ನಾವು ತುಂಬಾ ದಿನಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು, ರುಚಿ ಕೂಡ ಕೆಡೋದಿಲ್ಲ. ಹಾಗೆ ನಾವು 1-2 ಮಾವಿನಕಾಯಿ ಇದ್ರೆ ಸಾಕು, ಸಿಂಪಲ್ ಅಂಡ್ ಟೇಸ್ಟಿಯಾಗಿ ಮಾವಿನಕಾಯಿ ಗುಳಂಬ ಅಥವಾ ಮಾವಿನಕಾಯಿ ಜಾಮ್ನ ಮಾಡ್ಕೊಬಹುದು. ಈ ರೀತಿ ಮಾಡ್ಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗಿದ್ರೆ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಿಗೋಣ ಮತ್ತೊಂದು ಡಿಫ್ರೆಂಟ್ ರೆಸಿಪಿ ಜೊತೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.